ರಿಹರ್ಸಲ್ ನಡೀತಾ ಇದೆ. ಸೊ ದಿಸ್ ಫ್ರೇಮ್ ಇಸ್ ಸಮಥಿಂಗ್ ಗುಡ್ ಅಲ್ವಾ, ನಮಗೆ ಲೈಫ್ ಟೈಮ್ ಮೆಮೊರಿ. ಸೊ ಹ್ಯಾಪಿ ಅಥವಾ ಹಿಂಗೆಲ್ಲ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ತುಂಬಾ ಖುಷಿ ಇದೆ, ಫಸ್ಟ್ ಟೈಮ್ ನಾನು ಕೂಡ ಟಿವಿ ಶೋ ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದ್ದೀನಿ ಅಂತ. ಈ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಸುವರ್ಣ ಸೂಪರ್ ಸ್ಟಾರ್ ಬಗ್ಗೆನೇ ಇರುತ್ತೆ. ನನಗೆ ಹೇಗೆ ಸಿಕ್ತು ಅಂಡ್ ಅಲ್ಲಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು. ಅಂಡ್ hello guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು another new vlog and welcome back to my YouTube channel. ಸೊ ಎಸ್, ಈ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಸುವರ್ಣ ಸೂಪರ್ ಸ್ಟಾರ್ ಬಗ್ಗೆನೇ ಇರುತ್ತೆ. ನನಗೆ ಹೇಗೆ ಸಿಕ್ತು ಅಂಡ್ ಅಲ್ಲಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅಂಡ್ ಗೇಮ್ಸ್ ಎಲ್ಲ ಹೇಗಾಡಿದೆ ಪ್ರತಿ ಒಂದನ್ನು ಈ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಯಾಕಂತಂದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ರಿ, ನೀನ್ ಹೆಂಗೆ ಸೆಲೆಕ್ಟ್ ಆದೆ ಆ ಶೋಗೆ, ಹೆಂಗ್ ಹೋದೆ, ಎಕ್ಸ್ಪೀರಿಯನ್ಸ್ ಹೇಗಿತ್ತು. ಸೊ ಅದನ್ನೆಲ್ಲ ಕೇಳಿದ್ರು. ಅದಕ್ಕೋಸ್ಕರ ವೈ ನಾಟ್ ಟು ವ್ಲಾಗ್ ಲೈಕ್ ಕಂಪ್ಲೀಟ್ಲಿ ಅದ್ರ ಡೀಟೇಲ್ಡ್ ಆಗಿ ಮಾಡೋಣ ಅಂತ ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನನ್ನ ಏನೋ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿರಲಿ ಅಥವಾ ನಾನು ಅವತ್ತಿನ ದಿನ ಸ್ವಲ್ಪ ವ್ಲಾಗ್ ಮಾಡಿದೆ, ಆ ಕ್ಲಿಪ್ಪಿಂಗ್ಸ್ ನೆಲ್ಲ ನೋಡ್ಕೊಂಡ್ ಬಂದು. ಅಂಡ್ ಆಲ್ಸೋ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ, ಯಾಕಂತಂದ್ರೆ ಅಲ್ಲಿ ಏನು ಮೊಬೈಲ್ ಯೂಸ್ ಮಾಡಕ್ ಜಾಸ್ತಿ ಬಿಡಲ್ಲ. ಸೊ ಅದಕ್ಕೋಸ್ಕರ ನನ್ನ ಕೈಲಿ ಎಷ್ಟಾಗುತ್ತೆ ಆ ಗ್ಯಾಪ್ ಅಲ್ಲಿ ವ್ಲಾಗ್ ಮಾಡಿದೀನಿ. ಸೊ ಜಸ್ಟ್ ವಾಚ್ ಅಂಡ್ ಕಮ್ ಫ್ಯೂ ಕ್ಲಿಪ್ಪಿಂಗ್ಸ್, ಓಕೆನಾ. ಸೊ ಅರ್ಲಿ ಮಾರ್ನಿಂಗ್ಗೆ ಶೂಟ್ ಇತ್ತು. ಸೊ 6 o'clock ನಾನು ನನ್ನ ಅವ್ರು ಕಳಿಸಿದ ಲೊಕೇಶನ್ಗೆ ಹೋಗ್ತಾ ಇದ್ದೆ. ಸೊ ಹೋಗಿದ ತಕ್ಷಣವೇ ಮೇಕಪ್ನ ಶುರು ಮಾಡಿಕೊಂಡ್ರು. ಸೊ ಮೇಕಪ್ ಮತ್ತು ಹೇರ್ ಎಲ್ಲ ಅವರೇ ಮಾಡಿಕೊಡ್ತಾರೆ. ಜುವೆಲ್ಸ್ ಮತ್ತು ಔಟ್ಫಿಟ್ ಎಲ್ಲ ನಾವೇ ತೊಗೊಂಡು ಹೋಗಬೇಕು. ಈ ಥರ ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ತುಂಬ ಖುಷಿ ಆಗ್ತಿತ್ತು ನನಗಂತೂ. ರಿಹರ್ಸಲ್ ನಡೀತಾ ಇದೆ. ಸೊ ದಿಸ್ ವಾಸ್ ದ ಸೆಟ್. ಸ್ಟಾರ್ಟಿಂಗ್ ಡ್ಯಾನ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಒಂದು ಸ್ವಲ್ಪ ಲೈಕ್ ರಿಹರ್ಸಲ್ ಥರ ಮಾಡಿಸ್ತಾರೆ ಅಷ್ಟೇ. ಇದು ಕಂಪ್ಲೀಟ್ ಸೆಟ್ ಏನು ಶೋ ನಡೆಯುತ್ತೆ ಅದ್ರದ್ದು. ಸೊ ಗೈಸ್, ಏನಂತಂದರೆ ರಿಹರ್ಸ್ ಎಲ್ಲ ಕೂಡ ಆಯಿತು. ಈಗ ತಿಂಡಿ ಮಾಡ್ಕೊಂಬನ್ನಿ, ಆಮೇಲೆ ಶೂಟ್ ಸ್ಟಾರ್ಟ್ ಆಗುತ್ತೆ, ಆ್ಯಕ್ಚುಯಲ್ ಶೂಟ್. ಸೊ ಇನ್ನೂ ಶಾಲಿನಿ ಮ್ಯಾಮ್ ಬಂದಿಲ್ಲ. ಸೊ ಆ್ಯಂಡ್ ಆಲ್ಸೋ ಐ ಆಮ್ ಬಿಟ್ ನರ್ವಸ್. ಇನ್ನೂ ಮನೆಯವ್ರು ಕೂಡ ಬಂದಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಸೊ ಅವ್ರು ಬಂದಿದ್ದ ತಕ್ಷಣವೇ ತಿಂಡಿ ಮಾಡೋಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಸೊ ಅದಾದಮೇಲೆ ಕಂಪ್ಲೀಟ್ ಲುಕ್ ತೋರಿಸ್ತೀನಿ. ನಮ್ಮದೇ ಫಸ್ಟ್ ಶೂಟ್ ಇದ್ದಿದ್ದು, ಅದಕ್ಕೋಸ್ಕರ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಿದ್ರು. ಸೊ ಇದು ಫ್ಯಾಮಿಲಿ ಪ್ಯಾನೆಲ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುತ್ಕೊಳ್ಳೋಕ್ಕೆ. ಸೊ ಗೈಸ್, ಶಾಲಿನಿ ಮ್ಯಾಮ್ ಎಂಟ್ರಿ ಆಗಿದೆ. ಸೊ ಗೈಸ್, ಶೂಟ್ ಎಲ್ಲ ಮುಗೀತು. ಶೂಟ್ ಮಧ್ಯೆ ಮೊಬೈಲ್ ಯೂಸ್ ಮಾಡೋಂಗಿಲ್ವೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನೂ ಕ್ಲಿಪ್ಪಿಂಗ್ ಸಿಗಲಿಲ್ಲ. ಬಟ್ ದಿಸ್ ಇಸ್ ದ ಸ್ಟೇಜ್ ಆ್ಯಂಡ್ ಗೆಸ್ ವಾಟ್. ಸೊ ಫುಲ್ ಎಪಿಸೋಡ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಆಮೇಲೆ ಜಾಸ್ತಿ ಮಾತಾಡ್ತೀನಿ, ಈಗ ಸ್ವಲ್ಪ ಮಾತಾಡೋಕ್ಕಾಗ್ತಿಲ್ಲ. ಸೊ ಫೈನಲಿ ಶೂಟ್ ಎಲ್ಲ ಮುಗೀತು, ಮನೆಗೆ ಬಂದ್ವಿ. ಏನಂತಂದರೆ ಅಲ್ಲಿ ಮಧ್ಯೆ ಎಲ್ಲೂ ಫೋನ್ ಯೂಸ್ ಮಾಡೋ ಬಿಡಲ್ಲ ಅಂತ ಮೊದಲೇ ಹೇಳಿದೆ. ಇವತ್ತು ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನರ್ವಸ್ ಆಗಿದೆ ಫಾರ್ ನೋ ರೀಸನ್. ಪ್ರೊಬಬ್ಲಿ ಫಸ್ಟ್ ಟೈಮ್ ಅಷ್ಟು ದೊಡ್ಡ ವೇದಿಕೆ ಅನಿಸುತ್ತೆ, ಅದಕ್ಕೋಸ್ಕರ ಇರ್ಬೋದು. ಆ್ಯಂಡ್ ಆಲ್ಸೋ ಲೈಕ್ ಸ್ವಲ್ಪ ಕಾನ್ಷಿಯಸ್ ಆಗಿದೆ. ಸೊ ಸ್ಟಾರ್ಟಿಂಗ್ 2 rounds ಅಂತೂ ಲೈಕ್ ಐ ವಾಸ್ ಜಸ್ಟ್ ಬ್ಲ್ಯಾಂಕ್. ಮಳೆ ಬರ್ತಾ ಇದೆ, ಆಮೇಲೆ ಸಿಗ್ತೀನಿ. ಅಲ್ಲಿಗೆ ವ್ಲಾಗ್ ಸ್ಟಾಪ್ ಮಾಡಿದೆ, ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು. ಬಟ್ ಅದಾದಮೇಲೆ ವ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ದಿಸ್ ವಾಸ್ ಮೈ ಔಟ್ಫಿಟ್. ಐ ಹೋಪ್ ಕ್ಲಿಪ್ಪಿಂಗ್ಸ್ ಎಲ್ಲ ನೀವು ನೋಡಿದ್ರಿ ಅಂತ. ನಾನು ಮೊದಲೇ ಹೇಳ್ದಂಗೆ ನನಗೆ ಯಾವ ಟೈಮಲ್ಲಿ ಎಷ್ಟು ಕ್ಲಿಪ್ಪಿಂಗ್ಸ್ ತಕ್ಕೋಬಹುದು ಅಷ್ಟನ್ನ ತಕ್ಕೊಂಡೆ. ಅಲ್ಲಿ ಆ್ಯಕ್ಚುಲಿ ಹೇಳ್ತಾ ಇದ್ರು, ಯಾಕಪ್ಪ ಇಷ್ಟೊಂದು ಫೋನ್ ಯೂಸ್ ಮಾಡ್ತೀಯ ಅಂತ. ಬಟ್ ಅವ್ರಿಗೆ ಹೆಂಗೆ ಹೇಳಿ ನಾನು ವ್ಲಾಗ್ ಮಾಡ್ತೀನಿ ಅಂತ. ಸೊ ಹಂಗಾಗಿ ಸ್ವಲ್ಪ ಅವರು ಕೇಳ್ತಾ ಇದ್ರು. ಆ ಗ್ಯಾಪಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದಾಯ್ತು. ತುಂಬಾ ಚೆನ್ನಾಗಿತ್ತು. ಮೊದಲಿಗೆ ನನಗೆ ಈ ಸುವರ್ಣ ಸೂಪರ್ ಸ್ಟಾರ್ ಶೋಗೆ ಹೆಂಗೆ ಹೋಗೋಕ್ಕೆ ಚಾನ್ಸ್ ಸಿಕ್ತು ಅಂತಂದ್ರೆ, ನಮ್ಮ ಹಾಸನ್ಗೆ ಆಡಿಷನ್ಸ್ ತಗೊಳಕ್ ಬಂದಿದ್ರು ಸುವರ್ಣ ಸೂಪರ್ ಸ್ಟಾರ್ ಅವರು ಚಾನಲ್ ಕಡೆಯಿಂದ. ಸೊ ಸುಮ್ಮನೆ ಅಂತ ಹೋಗಿ ಆಡಿಷನ್ಸ್ ಕೊಟ್ಟಿದ್ದೆ. ಬಟ್ ನೋಡಿದ್ರೆ ಅದು ಆಕ್ಸಿಡೆಂಟ್ಲಿ ಸೆಲೆಕ್ಟ್ ಆದೆ. ಸೊ ಅದಾದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ನನಗೊಂದು ಕಾಲ್ ಬಂತು, ಈ ತರ ನೀವು ಸೆಲೆಕ್ಟ್ ಆಗಿದ್ದೀರ ಕಣಪ್ಪ ಅಂತ. ಸೊ ತುಂಬಾ ಖುಷಿ ಆಯ್ತು. ಆಮೇಲೆ ಸೆಲೆಕ್ಟ್ ಆಗಿದ್ದೀರ ಅಂತ ಒಂದಿನ ಕಾಲ್ ಬಂತು. ಇನ್ನೊಂದು ವಾರ ಬಿಟ್ಟು ಇಂತಿಂತ ದಿನ ಬಾರಪ್ಪ, ಅಂಡ್ ಅಲ್ಲಿ ಹಿಂಗೆಲ್ಲ ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಆ ತರ ನನಗೆ ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗೋಕ್ಕೆ ಅವಕಾಶ ಸಿಕ್ಕಿದ್ದು. ಅಂಡ್ ಆಲ್ಸೋ ಸಾಕಷ್ಟು ಜನ ಕೇಳ್ತಿದ್ರಿ, ಓನ್ಲಿ ಥ್ರೂ ಆಡಿಷನ್ಸ್ ಹೋಗ್ಬೋದಾ ಅಥವಾ ಬೇರೆ ತರನು ಹೋಗ್ಬೋದಾ ಅಂತ. ನಾಟ್ ಓನ್ಲಿ ಥ್ರೂ ಆಡಿಷನ್ಸ್, ಇನ್ನೂ ಒಂದಿದೆ. ಸೊ ನೀವು ಸುವರ್ಣ ಸೂಪರ್ ಸ್ಟಾರ್ ಏನ್ ನೋಡ್ತೀರಾ ಸುವರ್ಣ ಚಾನಲ್ ಅಲ್ಲಿ, ಅಲ್ಲೊಂದು ವೆಬ್ಸೈಟ್ ಹಾಕ್ತಾರೆ. ಸೊ ಆ ವೆಬ್ಸೈಟ್ಗೆ ನಿಮ್ಮ ಇಂಟ್ರೊಡಕ್ಷನ್ ವಿಡಿಯೋನ ಹಾಕಿ ಕಳಿಸಿದ್ರೆ, ನಿಮ್ದು ಏನಾದ್ರೂ ಚೆನ್ನಾಗಿದ್ರೆ ಇಂಟ್ರೊಡಕ್ಷನ್ ವಿಡಿಯೋ ಎಲ್ಲ, ಅವರೇ ನಿಮಗೆ ಕಾಲ್ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಸೊ ಆ ತರ ಒಂದು ಪ್ರೊಸೀಜರ್ ಕೂಡ ಇದೆ. ನಾನು ಹೋಗಿದ್ದು ಥ್ರೂ ಆಡಿಷನ್ಸ್. ಬಟ್ ತುಂಬಾ ಜನ ಈ ತರ ಥ್ರೂ ವಿಡಿಯೋ ಹಾಕ್ತಾರಲ್ಲ, ಹಂಗೆ ಸಿಗುತ್ತೆ ಆಪರ್ಚುನಿಟಿ.
ಸೊ ಆ ಥರ ಇತ್ತು. ತುಂಬ ಖುಷಿ ಇದೆ. ಫಸ್ಟ್ ಟೈಮ್ ನಾನು ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿದ್ದು, ಲೈಕ್ ಈ ಥರ ಔಟ್ಡೋರ್ ಶೂಟಿಂಗ್ ಎಲ್ಲ, ಐ ಮೀನ್ ಏನು ಚಾನಲ್ಗೆಲ್ಲ ಹಿಂಗಿರುತ್ತೆ. ನನಗೂ ಒಂದು ಆಸೆ ಇರುತ್ತೆ, ನನಗೆ ಚಿಕ್ಕ ವಯಸ್ಸಿಂದ ಇದೆಲ್ಲ ಆಸೆ, ಲೈಕ್ ಮೀಡಿಯಾ ಆಗಿರ್ಬೋದು ಅಥವಾ ಹಿಂಗೆಲ್ಲ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಥವಾ ಈ ಥರ ಕೆಲವೊಂದು ಚಿಕ್ಕ ಪುಟ್ಟ ಆಸೆಗಳು. ಸೊ ಫಸ್ಟ್ ಟೈಮ್ ನಾನು ಕೂಡ ಫೀಲ್ ಮಾಡಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ಸಿಕ್ತು ಹೇಗೆಲ್ಲ ಇತ್ತು ಅಂತ. ಸೊ ಒನ್ ಗ್ರೇಟ್ಫುಲ್ ಥಿಂಗ್ ಅಂತಂದರೆ ಶಾಲಿನಿ ಮ್ಯಾಮ್ನ ಕೂಡ ಮೀಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು, ಅದು ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ನನಗೆ ಒಂದು ಅರ್ಥ ಆಯಿತು ಏನಂತಂದರೆ, ದೇರ್ಸ್ ಲಾಟ್ಸ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಕಾಮನ್ ಪೀಪಲ್ ಮತ್ತು ಸೆಲೆಬ್ರಿಟೀಸ್ ಅಂತ ಹೇಳ್ಬೋದು. ಕಾಮನ್ ಪೀಪಲ್ನ ಜಡ್ಜ್ ಮಾಡೋದೇ ಬೇರೆ ಇರುತ್ತೆ, ಅಥವಾ ಸೆಲೆಬ್ರಿಟೀಸ್ನ ಟ್ರೀಟ್ ಮಾಡೋದೇ ಬೇರೆ ಥರ ಇರುತ್ತೆ. ಸೊ ಆ ಥರ. ಸೊ ಐ ವಿಶ್ ಒಂದಿನ ನಾನು ಕೂಡ ಆ ಮಟ್ಟಕ್ಕೆ ಹೋಗಿ ರೀಚ್ ಆಗಬೇಕು ಅನ್ನೋ ಆಸೆ ಇದೆ. ಐ ವಿಶ್, ನೋಡುವ ಹೇಗಾಗುತ್ತೆ ಅಂತ. ಸೊ ಆ ಥರ. ಆ್ಯಂಡ್ ಆಲ್ಸೋ ಏನಂತಂದರೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ನಮಗೆ ಇದ್ದಿದ್ದು ಅರ್ಲಿ ಮಾರ್ನಿಂಗ್ ಶೂಟೇ. ನನಗೆ 6 o'clock ಬರೋಕ್ಕೆ ಹೇಳಿದ್ರು. ಸೊ ಹೋಗಿದ ತಕ್ಷಣನೇ ಮೇಕಪ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಔಟ್ಫಿಟ್ ಕೂಡ ಅವರೇ ಲೈಕ್ ಏನು ಫೈನಲೈಸ್ ಮಾಡ್ತಾರೆ. ನಾವೆರಡು ಔಟ್ಫಿಟ್ ತೊಗೊಂಡು ಹೋಗಬೇಕು, ವಿಚ್ ಲುಕ್ಸ್ ಗುಡ್. ಅಥವಾ ಕ್ಯಾಮ್ರಾಗೆ ಕೆಲವೊಂದು ಏನು ಇದಿರುತ್ತೆ, ಏನೋ ಕೆಲವೊಂದು ಏನು ವಾಟ್ ದೇ ಕಾಲ್ ಏನು ಕಂಡೀಷನ್ಸ್ ಇರುತ್ತೆ. ಓಕೆ, ಕ್ಯಾಮ್ರಾ ಲುಕ್ ಹಿಂಗಿರುತ್ತೆ ಅಂತ, ಲೈಕ್ ಜಿಗಿ ಥರದೆಲ್ಲ ಹಾಕೋಗಂಗಿಲ್ಲ, ಯಾಕಂದರೆ ಕ್ಯಾಮ್ರಾಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಆ ಥರ ಎಲ್ಲ ಕೆಲವೊಂದು ರೂಲ್ಸ್ ಇರುತ್ತೆ. ಸೊ ಔಟ್ಫಿಟ್ನ ಅವರೇ ಡಿಸೈಡ್ ಮಾಡ್ತಾರೆ ವಿಚ್ ಲುಕ್ಸ್ ಗುಡ್ ಅಂತ. ಸೊ ಮೇಕಪ್ ಎಲ್ಲ ಮಾಡ್ತಾರೆ. ಮೇಕಪ್ ಎಲ್ಲ ಮಾಡಾದ್ಮೇಲೆ ತಿಂಡಿ ಊಟ ಯಾವ ಶೂಟಿಂಗ್ ಯಾವ ಟೈಮಲ್ಲಿ ಇರುತ್ತೆ. ಸೊ ತಿಂಡಿ, ಬೆಳಗ್ಗೆ ಎದ್ರೆ ತಿಂಡಿ, ಮಧ್ಯಾಹ್ನ ಎದ್ರೆ ಊಟ, ಆ ಥರ ಅವರೇ ತಿಂಡಿ ಊಟ ಎಲ್ಲ ಕೊಡ್ತಾರೆ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ಲೈಕ್ ಒಂದು ಎಲ್ಲನೂ ನಮಗೆ ಏನೋ ಡೀಟೇಲ್ಸ್ ಅಥವಾ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾರೆ. ಹೆಂಗೆ ನಡೆಯುತ್ತೆ ಅಲ್ಲಿ, ಹೇಗೆಲ್ಲ ಲೈಕ್ ವಾಕ್ ಮಾಡಬೇಕು, ಪ್ರತಿಯೊಂದನ್ನು ಡೀಟೇಲ್ಸ್ ನಮಗೆ ಕೊಡ್ತಾರೆ. ಸೊ ಆ ಥರ. ಅದಾದಮೇಲೆ ಏನೋ ಎಲ್ಲ ಆದಮೇಲೆ ನೆಕ್ಸ್ಟು ಶೂಟ್ ಶುರು ಆಗುತ್ತೆ. ಶೂಟ್ ಶುರು ಆಯಿತು. ಶಾಲಿನಿ ಮ್ಯಾಮ್ ಬಂದರು, ಲೈಕ್ ಅವ್ರ ಟೇಕ್ಸ್ ಎಲ್ಲ ತೊಗೊಂಡ್ರು. ಅದಾದಮೇಲೆ ನಮ್ಮ ಟೇಕ್ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಬೇಸಿಕಲಿ 4 rounds ಇತ್ತು. ಮೊದಲನೇದು ನುಡಿ ಕನ್ನಡ ಅಂತ, ಎರಡನೇದು ಲೈಕ್ ಗೆಸ್ಸಿಂಗ್ ದ ಫಿಲಮ್ ನೇಮ್ ಅಥವಾ ಸಾಂಗ್ ನೇಮ್, ಅಥವಾ ಥರ್ಡ್ ರೌಂಡ್ ಬಂದ್ಬಿಟ್ಟು ಫ್ಯಾಮಿಲಿ ಜೊತೆ ಆಡೋದು, 4th round ಬಂದ್ಬಿಟ್ಟು ಮಾರ್ಕೆಟ್ ಲೂಟಿ ಅಂತ. ಸೊ ಮೊದಲನೇ ರೌಂಡ್ ನುಡಿ ಕನ್ನಡ ಏನಿತ್ತು, ನಾನಂತೂ ತುಂಬಾನೇ ಕೆಡ್ದಾಗ ಆಡಿದೆ. ಲೈಕ್ ತುಂಬ ಜನಕ್ಕೆ, ಲೈಕ್ ನನ್ನ ಫ್ಯಾಮಿಲಿಯವರೆಲ್ಲ ನಾನೇ ಒಂದು ರೇಂಜಿಗೆ ಯಾಕಂದರೆ ನಾನು ಲೈಕ್ ಆ್ಯಂಕರಿಂಗ್ ಎಲ್ಲ ಮಾಡ್ತೀನಲ್ವಾ, ಸೊ ಚೆನ್ನಾಗಿ ಮಾತಾಡ್ತೀನಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ನಾನು ಕೂಡ ಅಂದ್ಕೊಂಡಿದ್ದೆ ಮಾತಾಡ್ತೀನಿ ಅಂತ. ಬಟ್ ಐ ಡೋಂಟ್ ನೋ ವೈ ತುಂಬ ಅಂದರೆ ತುಂಬಾ ಬ್ಲ್ಯಾಂಕ್ ಆದೆ ಆ ಮೂಮೆಂಟಲ್ಲಿ. ಫಾರ್ ಅ ಸೆಕೆಂಡ್ ನಂಗೇನು ಮಾತಾಡೋಕ್ಕೆ ಆಗಲಿಲ್ಲ. ಪ್ರೊಬಬ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಸ್ಟಾರ್ಟಿಂಗ್ ತುಂಬ ಅಂದರೆ ತುಂಬ ಬೇಜಾರಾಯಿತು, ಲೈಕ್ ನಾನೇ ಈ ಥರ ಮಾಡ್ಕೊಂಡ್ಬಿಟ್ನ ಅಂತ. ಆಮೇಲೆ ರಿಯಲೈಸ್ ಆಯಿತು, ಇಟ್ಸ್ ಓಕೆ, ಇಟ್ಸ್ ಮೈ ಫಸ್ಟ್ ಟೈಮ್. ಎಲ್ಲ ಏನೋ ಫೇಲ್ಯೂರ್, ಒಂದು ಏನೋ ಎಡ್ಬಿದ್ದೀನಿ ಅಂತಂದರೆ ಮುಂದೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ಥರ. ಸೊ ತುಂಬ ಅಂದರೆ ತುಂಬ ಬೇಜಾರಾಯಿತು. ನನಗೆ ಹಿಂಗಾಯಿತು ಅಂತಂದರೆ, ಅಯ್ಯೋ ಇದೆಲ್ಲ ಟೆಲಿಕಾಸ್ಟ್ ಆಗುತ್ತಲ್ವ, ಇಷ್ಟೊಂದು ಜನ ನೋಡ್ತಾರಲ್ವ, ಈಗ ನಮ್ಮ ಫ್ಯಾಮಿಲಿಯವ್ರು ಹಿಂಗೆ ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ. ಸಾಕಷ್ಟು ಜನ ಅನ್ಕೊಳ್ತಾರೆ, ಓ ನುಡಿ ಕನ್ನಡ ಏನೇನು ಮಿಲನೇ ಒಂದು ರೇಂಜಿಗೆ ಮಾತಾಡ್ತಾಳೆ ಅಂತ. ಬಟ್ ಅದೆಲ್ಲೋ ಎಡವಿಬಿಟ್ಟೆ ಅಂತ ಅನ್ನಿಸ್ತು. ನನಗೆ ಪ್ರಯಾಣದ ಬಗ್ಗೆ ಸಿಕ್ಕಿತ್ತು. ಬೇರೆ ಟಾಪಿಕ್ ಇದ್ದಿದ್ರೆ ಆ್ಯಕ್ಚುಲಿ ಪ್ರಯಾಣದ ಬಗ್ಗೆನೂ ಮಾತಾಡ್ಬೋದಿತ್ತು, ಬಟ್ ಗೊತ್ತಿಲ್ಲ ಏನಕ್ಕೆ ಹಂಗೆ ಬ್ಲ್ಯಾಂಕ್ ಆದೆ ಅಂತ. ಇಟ್ಸ್ ಓಕೆ. ಆ ಮೊಮೆಂಟಲ್ಲಿ ತುಂಬ ಅಂದರೆ ತುಂಬ ಬೇಜಾರಾಯಿತು. ಆಮೇಲೆ ನಮ್ಮ ಅಕ್ಕನ ಕರೆದು ಅಕ್ಕನೂ ಬಂದಿದ್ಲು. ಸೊ ನಾನು, ಅಪ್ಪ, ಅಮ್ಮ, ವೀಣಮ್ಮ, ಐ ಮೀನ್ ನೋಡಮ್ಮ, ಆಮೇಲೆ ಪ್ರಿಯಕ್ಕ, ಇಷ್ಟು ಜನನೂ ಕರ್ಕೊಂಡು ಹೋಗಿದ್ದು. ಸೊ ಅದು ನನಗೆ ಯಾವಾಗಲೂ ನಮ್ಮ ಅಕ್ಕನ ಮುಖ ನೋಡಿ ಅವಳು ಏನಾದರೂ ನಂಗೆ ಬೂಸ್ಟಪ್ ಮಾಡಿದ್ರೆ ಎನರ್ಜಿ, ಐಲ್ ಬಿ ಲೈಕ್ ಓಕೆ ಆಲ್ ರೈಟ್ ಅನ್ನೋ ಥರ. ನಮ್ಮ ಅಕ್ಕ ಸರಿ ಅಂತ ಹೇಳಿದ್ರೆ ಐಲ್ ಬಿ ಲೈಕ್ ಓಕೆ ಇದು ಕಂಪ್ಲೀಟ್ ಸರಿ ಇದ್ದೇ ಇರುತ್ತೆ ಅನ್ನೋ ಥರ. ಸೊ ಅವಳು ಕರೆದು ಮಾತಾಡ್ದೆ. ಅದಾದಮೇಲೆ ಅವಳು ಸಮಾಧಾನ ಮಾಡಿದ್ಲು. ಇಟ್ಸ್ ಓಕೆ ಫೈನ್, ಏನಾಗಲ್ಲ, 1 round ತಾನೇ, ಇಟ್ಸ್ ಓಕೆ ಅಂತ ಹೇಳಿದ್ಲು. ಹಾಗಾಗಿ ಫಸ್ಟ್ ರೌಂಡ್ ಸ್ವಲ್ಪ ಎಡವಿಬಿಟ್ಟೆ. ತುಂಬ ಅಂದರೆ ತುಂಬ ಕಾನ್ಷಿಯಸ್ ಆಗಿ ನರ್ವಸ್ ಆಗಿಬಿಟ್ಟು, ಲೈಕ್ ಐ ಕುಡಂಟ್ ಸ್ಪೀಕ್ ದೇರ್, ಕಂಪ್ಲೀಟ್ ಏನು ಮಾತಾಡೋಕ್ಕಾಗಲಿಲ್ಲ. ಸೊ ಟೆಲಿಕಾಸ್ಟ್ ಆದಾಗ ನೀವು ನೋಡಿ, ಆಗ ಅನ್ಕೋಬಿಡಿ ಮಿಲನ್ ಏನು ಹಿಂಗೆ ಮಾತಾಡ್ಬಿಟ್ಲಲ್ಲ ಅಂತ. ಇಟ್ಸ್ ಓಕೆ, ಸಮ್ ಟೈಮ್ಸ್ ಟು ಬಿ ನಾಟ್ ಓಕೆ ಅನ್ನೋ ಥರ. ಸೊ ಫಸ್ಟ್ ರೌಂಡ್ ಹಂಗಾಯಿತು. ಅದಾದಮೇಲೆ ನೆಕ್ಸ್ಟ್ ರೌಂಡ್ ಬಂದುಬಿಟ್ಟು ಲೈಕ್ ಏನೋ ಗೆಸ್ಸಿಂಗ್ ದ ಮೂವಿ ನೇಮ್. ದ ಥಿಂಗ್ ಏನಂತಂದರೆ ನಂಗೆ ಎಲ್ಲ ಮೂವೀಸ್ ಗೊತ್ತಿತ್ತು. ಒಂದು ನೋಡಿ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳಿದ್ರೆ ಇಲ್ಲಿ ನಿಮಗೆ ಎಲ್ಲ ನಾನೇ ಹೇಳ್ದಂಗೆ ಆಗ್ಬಿಡುತ್ತೆ. ಸೊ ಟೆಲಿಕಾಸ್ಟ್ ಆದಾಗ ನೋಡಿ ಆಯಿತಾ. ಅದನ್ನು ಚೆನ್ನಾಗಿ ಆಡಿದೆ. ಆ್ಯಂಡ್ ಥರ್ಡ್ ರೌಂಡ್ ಬಂದ್ಬಿಟ್ಟು ಫ್ಯಾಮಿಲಿ ರೌಂಡ್. ಸೊ ನಮ್ಮ ಅಕ್ಕನ ಜೊತೆ ಆಡಿದ್ದು. ಆಸ್ ಐ ಮೆನ್ಷನ್ ಅಲ್ಲಿ, ಅಥವಾ ನಾನು ಹೇಳ್ದಂಗೆ ಪ್ರತಿ ಬಾರಿನೂ ಮೈ ಅಕ್ಕ ಇಸ್ ಮೈ ಲೈಕ್ ಲಕ್ಕಿ ಚಾಮ್ ಅಥವಾ ಶಿ ಇಸ್ ಮೈ ಸ್ಟ್ರೆಂತ್. ಸೊ ಆ ರೌಂಡು ಚೆನ್ನಾಗಿ ಆಯಿತು. ಲಾಸ್ಟ್ ರೌಂಡ್ ಬಂದ್ಬಿಟ್ಟು ಮಾರ್ಕೆಟ್ ಲೂಟಿ ಅಂತ. ಮಾರ್ಕೆಟ್ ಲೂಟಿ ಅಂತಂದರೆ ನಾವು ಥಿಂಗ್ಸ್ನೇ ತಗೊಂಬರ್ಬೇಕು. ಸೊ ಮಾರ್ಕೆಟ್ ಐಟಮ್ಸ್ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಡ್ಬರ್ಬೇಕು. ಅದನ್ನ ತೊಗೊಂಬಂದು ಯಾರು ಜಾಸ್ತಿ ತೊಗೊಂಡ್ಬರ್ತಾರೆ ದೇ ವಿಲ್ ಬಿ ದ ವಿನ್ನರ್. ಸೊ ಫೈನಲಿ ಐ ವನ್. ಆ ಥರ ಆಯಿತು. ಸೊ ಕಂಪ್ಲೀಟ್ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಲೈಕ್ ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ, ಬಟ್ ಒಂದು ಆಪರ್ಚುನಿಟಿ ಸಿಗುತ್ತಲ್ವಾ, ಒಂದು ಎಕ್ಸ್ಪೀರಿಯನ್ಸ್ ಅದು ಅಂತ ಹೇಳ್ಬೋದು. ನಾನು ಮೊದಲೇ ಫಿಕ್ಸ್ ಆಗಿದ್ದೆ, ನೋ ಮ್ಯಾಟರ್ ವಾಟ್, ಸೋತ್ರು ಗೆದ್ರು ಪರವಾಗಿಲ್ಲ, ಯು ವಿಲ್ ಗೆಟ್ ಏನೋ ಒಂದು
ಐಡಿಯಾ ಸಿಗುತ್ತೆ ಅಥವಾ ಅದೊಂದು ಫೀಲ್ ಸಿಗುತ್ತೆ. ಎಷ್ಟೊಂದು ಜನ ಹೆಣ್ಮಕ್ಳು ಟ್ರೈ ಮಾಡ್ತಿರ್ತಾರೆ, ಬಟ್ ನಮಗೆ ಅಷ್ಟೊಂದು ಜನದ ಮಧ್ಯೆ ನಮಗೊಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಸೋತ್ರು ಗೆದ್ರು ಡಸಂಟ್ ಮ್ಯಾಟರ್, ಯು ಹ್ಯಾವ್ ಟು ಎಂಜಾಯ್ ದ ಓಲ್ಡ್ ಶೋ ಅಂತಾನೆ ನಾನು ಅನ್ಕೊಂಡು ಹೋಗಿದ್ದು. ಸೊ ಅದೇ ರೀತಿ ಎಂಜಾಯ್ ಕೂಡ ಮಾಡಿದೆ. ಆ್ಯಂಡ್ ಶಾಲಿನಿ ಮ್ಯಾಮ್ ಜೊತೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದೆ. ಐ ಫೆಲ್ಟ್ ಸೂಪರ್ ಹ್ಯಾಪಿ ಫಾರ್ ಶ್ಯೂರ್. ಆ್ಯಂಡ್ ಇನ್ನೊಂದೇನಂತಂದರೆ ಲೈಕ್ ಅಪ್ಪ ಅಮ್ಮ ಲೈಕ್ ಹೋಲ್ ಫ್ಯಾಮಿಲಿನೂ ಕೂಡ ಖುಷಿಯಾಗಿದ್ರು. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಎಲ್ಲ ಹಾಕಿದಾಗ ಸಾಕಷ್ಟು ಜನ ರಿಪ್ಲೈ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಲೈಕ್ಸ್ ನೋಡ್ತಾ ಇದ್ರೆ ನನಗೆ ಶಾಕ್ ಆಗ್ತಿತ್ತು, ಇಷ್ಟೊಂದು ಜನ ಎಲ್ಲ ಲೈಕ್ ಮಾಡ್ತಿದ್ದಾರೆ ಅಂತ. ಸೊ ತುಂಬ ಖುಷಿ ಇದೆ. ಫಸ್ಟ್ ಟೈಮ್ ನಾನು ಕೂಡ TV ಶೋ ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದ್ದೀನಿ ಅಂತ, ಫಾರ್ ದ ಫಸ್ಟ್ ಟೈಮ್. ಎವ್ರಿ ಟೈಮ್ ನಾನು ಹೇಳ್ದಂಗೆ ಎವ್ರಿ ಬೇಬಿ ಸ್ಟೆಪ್ಸ್ನು ಕೂಡ ನನಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಅದು ನನ್ನ ಮುಂದಿನ ಜೀವನದಲ್ಲಿ ಏನೋ ಒಂದು ದೊಡ್ಡ ದಾರಿಗೆ ಅವಕಾಶ ಮಾಡಿಕೊಡುತ್ತೇನೋ ಅನ್ನೋ ಥರ ನನ್ನ ನಂಬಿಕೆ. ಯಾವಾಗಲೂ ನಾನು ಅದನ್ನೇ ಅಂದ್ಕೊಳ್ಳೋದು. ಆ್ಯಂಡ್ ಐ ಮ್ಯಾನಿಫೆಸ್ಟ್ ಇಟ್ ಟು. ನೋಡುವ ಮುಂದಿನ ಜರ್ನಿ ಹೇಗಿರುತ್ತೆ ಅಂತ. ಬಟ್ ಸದ್ಯಕ್ಕೆ ಇಟ್ಸ್ ಗೋಯಿಂಗ್ ಸೂಪರ್ ಗುಡ್ ವಿತ್ ಆಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಆ ಥರ. ಓವರ್ ಆಲ್ ಜರ್ನಿ ವಾಸ್ ಸೂಪರ್ ಗುಡ್. ಆ್ಯಂಡ್ ಆಲ್ಸೋ ಸಾಕಷ್ಟು ಜನಕ್ಕೆ ಒಂದು ಡೌಟ್ಸ್ ಇರುತ್ತೆ, ಅಲ್ಲಿ ಡಿಸ್ಪ್ಲೇ ಮಾಡ್ತಾರಲ್ಲ ಗಿಫ್ಟ್ಸ್ ಎಲ್ಲ, ಅದು ನಮಗೆ ಕೊಟ್ಟು ಕಳಿಸ್ತಾರೋ ಇಲ್ವೋ ಅಂತ. ಖಂಡಿತವಾಗ್ಲೂ ಗಿಫ್ಟ್ಸ್ನೆಲ್ಲ ನಮಗೆ ಕೊಟ್ಟು ಕಳಿಸ್ತಾರೆ. ಸೊ ನಾನೇನೇನೆಲ್ಲ ಗೆದ್ದೆ ಅದನ್ನೆಲ್ಲ ನನಗೆ ಕೊಟ್ಟು ಕಳಿಸಿದ್ರು. ಆ್ಯಂಡ್ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ವೇಟ್ ಅ ಮಿನಿಟ್, ಐ ಜಸ್ಟ್ ಶೋ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಸುವರ್ಣ ಸೂಪರ್ ಸ್ಟಾರ್ ಪಾರ್ಟಿಸಿಪೇಷನ್ ಮಿಲನ. ಸೊ ದಿಸ್ ಫ್ರೇಮ್ ಇಸ್ ಸಮಥಿಂಗ್ ಗುಡ್ ಅಲ್ವಾ, ನಮಗೆ ಲೈಫ್ ಟೈಮ್ ಮೆಮೊರಿ. ಸೊ ನಾನು ಯಾವಾಗಲೂ ನೋಡ್ಬೋದು ನಾನು ಈ ಥರ ಶೋಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂತ. ಸೊ ಸಾಕಷ್ಟು ಖುಷಿ ಇದೆ. ನನಗೆ ಐ ವಿಶ್ ಫ್ಯೂಚರಲ್ಲಿ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಈ ಬ್ಯೂಟಿಫುಲ್ ಜರ್ನಿ ಇದೇ ಥರ ಸಾಗುತ್ತೆ, ಎನರ್ಜೆಟಿಕ್ ಆಗಿ ಪಾಸಿಟಿವ್ ಆಗಿ ಅಂತ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಇದೇ ರೀತಿ ಇರಲಿ. ಆ್ಯಂಡ್ ಐ ನೋ ಯೂಟ್ಯೂಬಲ್ಲಿ ಸಾಕಷ್ಟು ಇನ್ಆಕ್ಟಿವ್ ಆಗಿದ್ದೀನಿ ಅಂತ. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಫಿಗರಿಂಗ್ ಔಟ್. ಸೂನ್ ಐ ವಿಲ್ ಬಿ ಆ್ಯಕ್ಟಿವ್. ನಿಜ ಹೇಳಬೇಕು ಅಂತಂದರೆ ನಾನು ಏನಾದರೂ ಆ್ಯಕ್ಟಿವ್ ಆಗಿದ್ದರೆ ತುಂಬ ಜನ ವ್ಯೂವರ್ಸ್ ಇದ್ದೀರಾ, ತುಂಬ ಇಷ್ಟಪಟ್ಟು ನೋಡೋಂಥವ್ರು. ಲೈಕ್ ಸಾಕಷ್ಟು ಜನ ಸಿಕ್ಕಿ ಹೇಳ್ತಾ ಇರ್ತೀರಾ, ಯಾಕೆ ವ್ಲಾಗ್ಸ್ ಮಾಡ್ತಿಲ್ಲ ಮಾಡಿ ಅಂತ. ಬಟ್ ಐ ಆಮ್ ಸ್ಟಿಲ್ ಫಿಗರಿಂಗ್ ಔಟ್, ಏನಾಗಿದೆ ನನಗೂ ಗೊತ್ತಿಲ್ಲ. ಸೂನ್ ಐ ವಿಲ್ ಬಿ ಸೂಪರ್ ಆ್ಯಕ್ಟಿವ್. ಖಂಡಿತವಾಗ್ಲೂ ನಿಮ್ಮೆಲ್ಲರೂ ಎಂಟರ್ಟೈನಿಂಗ್ ಆಗಿ ಇಟ್ಕೊಂಡು ನಾನು ಕೂಡ ಎಂಟರ್ಟೈನಿಂಗ್ ಆಗಿರ್ತೀನಿ. ಸದ್ಯಕ್ಕೆ ಈ ಜರ್ನಿ ಚೆನ್ನಾಗಿ ನಡೀತಿದೆ, ಇದೇ ರೀತಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ತುಂಬ ಜನ ಫಸ್ಟು ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ಕೇಳೋದು, ಕೆಲಸ ಮಾಡ್ತಿಲ್ವಾ, ಕೆಲ್ಸಕ್ಕೆ ಹೋಗ್ತಿಲ್ವಾ ಅಂತ. ಅದನ್ನು ಕೂಡ ನಾನು ಫಿಗರ್ ಔಟ್ ಮಾಡ್ತಿದ್ದೀನಿ, ವಾಟ್ ನೆಕ್ಸ್ಟ್ ಅನ್ನೋದು. ನೋಡುವ ಹೇಗಾಗುತ್ತೆ ಅಂತ. ನನಗೆ ನನಗೆ 9 to 5 ಜಾಬಿಗೆ ಹೋದ್ರೆ ಎಲ್ಲಿ ಫುಲ್ ಕಂಪ್ಲೀಟಾಗಿ ಸ್ಟಕ್ ಆಗಿಬಿಡ್ತೀನಿ ಅನ್ನೋದು ಭಯ. ತುಂಬ ಜನ ನೋಡಿದ್ದೀನಿ ಸ್ಟಕ್ ಆಗಿರೋರು ಕೂಡ. ಲೈಕ್ ಇಂಟ್ರೋವರ್ಟ್ ಇರೋರಿಗೆ ಓಕೆ ಫೈನ್, ಅಥವಾ ಓಕೆ ಜಾಬೇ ಲೈಫ್ ಅನ್ನೋರಿಗೆ ಓಕೆ ಫೈನ್, ಅದೊಂದು ಬ್ಯೂಟಿಫುಲ್ ಜರ್ನಿ ಆಗಿರುತ್ತೆ. ಬಟ್ ನನಗೆ ಲೈಕ್ ಈ ಥರ ಎಲ್ಲ ಓಡಾಡ್ಕೊಂಡಿದ್ದು ಸಡನ್ನಾಗಿ 9 to 5 ಕಟ್ ಆಗ್ತಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಐ ಆಮ್ ಸ್ಟಿಲ್ ಫಿಗರಿಂಗ್ ಔಟ್. ಇಂಜಿನಿಯರಿಂಗ್ ಓದಿದ್ದೀನಿ, ಐ ನೋ ಐ ಹ್ಯಾವ್ ಟು ವರ್ಕ್. ಎಂಡ್ ಆಫ್ ದ ಡೇ ಖಂಡಿತವಾಗ್ಲೂ ವರ್ಕ್ ಮಾಡ್ತೀನಿ, ಬಟ್ ವೆನ್ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಕೆಲ್ಸಕ್ಕೆ ಹೋಗಲ್ವಾ, ಕೆಲಸ ಸಿಗ್ತಾ ಅಂತ ಕೇಳೋದನ್ನ ಆದಷ್ಟು ಕಮ್ಮಿ ಮಾಡಿ. ಐ ಮೀನ್ ನನಗೆ ಅಂತಲ್ಲ, ಯಾವುದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆದರೂ ಅಷ್ಟೇ, ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ವಾಟ್ ನೆಕ್ಸ್ಟ್, ಅವ್ರಿಗೆ ಏನು ಮಾಡಬೇಕು ಅಂತ. ಏನಕ್ಕೆ ಕೆಲಸ ಅಂತ ಕೇಳಿ ಅವರಿಗೂ ಹರ್ಟ್ ಮಾಡ್ತೀರಾ, ಅವ್ರಿಗೇನು. ಸೊ ಕೆಲಸದ ಬಗ್ಗೆ ಆದಷ್ಟು ಕೇಳೋದನ್ನ ಕಮ್ಮಿ ಮಾಡಿ. ಐ ಮೀನ್ ನಾನು ಮೊದಲೇ ಇಲ್ಲಂಗೆ ನಂಗೆ ಒಬ್ಳಿಗೆ ಅಂತಲ್ಲ, ಯಾರೇ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸಿಕ್ಕಿದ್ರು ಅವರೇ ಏನೋ ಒಂದು ಫೇಸಲ್ಲಿ ಗೋತ್ರೂ ಮಾಡ್ತಿರ್ತಾರೆ. ನೀವು ಸಡನ್ನಾಗಿ ಹೋಗಿ ಕೆಲಸ ಆಗಲಿಲ್ವಾ, ಪ್ಲೇಸ್ಮೆಂಟ್ ಆಗಲಿಲ್ವಾ, ಕೆಲ್ಸಕ್ಕೆ ಹೋಗಲ್ವಾ ಅಂತ ಏನಕ್ಕೆ ಹಂಗೆ ಸ್ಟ್ರೆಸ್ ಔಟ್ ಮಾಡ್ತೀರಾ. ಅವ್ರಿಗೂ ಗೊತ್ತಲ್ವಾ ಅವ್ರ ಲೈಫ್ನ ಹೆಂಗೆ ಲೀಡ್ ಮಾಡಬೇಕು ಅನ್ನೋದು. ಕೆಲವೊಮ್ಮೆ ಹೆಂಗನ್ಸುತ್ತೆ ಅಂತಂದರೆ ಪೇರೆಂಟ್ಸ್ಗೆ ಅದು ತೊಂದರೆ ಇರಲ್ಲ, ನನ್ನ ಮಕ್ಕಳು ಅಥವಾ ನನ್ನ ಮಗಳು ಏನೋ ಮಾಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ. ಈ ಸುತ್ತಮುತ್ತ ನೋಡ್ಕೊಂಡಿರೋರ್ಗೇನೆ ಏನೋ ಒಂಥರ, ಓಳು ಹಿಂಗೆ ಏನು ಖಾಲಿ ಕೂತಿದ್ದಾಳ ಆ ಥರ. ಐ ಡೋಂಟ್ ನೋ ವೈ. ಐ ಮೀನ್ ಎಲ್ಲರ ಲೈಫಲ್ಲೂ ಅದಾಗುತ್ತೆ. ಸೊ ಕೆಲ್ಸದ ಬಗ್ಗೆ ಆದಷ್ಟು ಕೇಳೋದು ಕಮ್ಮಿ ಮಾಡಿ. ಎಂಡ್ ಆಫ್ ದ ಡೇ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲರೂ ಸರ್ವೈವ್ ಮಾಡಬೇಕು, ಎಲ್ಲರೂ ದುಡಿಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು ಅಲ್ವಾ. ಸೊ ದಟ್ಸ್ ವಾಟ್ ಐ ಫೀಲ್ ಅಷ್ಟೇ, ಇನ್ನೇನು ಇಲ್ಲ. ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಸಾಕಷ್ಟು ಎಂಜಾಯ್ ಮಾಡಿದ್ದೀನಿ. ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋದು ಆಗ ಅವತ್ತು ಶೂಟ್ ಮಾಡಬೇಕಾದ್ರೆ ನನಗೆ ತುಂಬ ಅರ್ಥ ಆಯಿತು. ಸೊ ಕಂಪ್ಲೀಟ್ ಟೆಲಿಕಾಸ್ಟ್ ಆದಾಗ ನೀವು ಕೂಡ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ ನನ್ನ ಕೈಲಿ ಎಷ್ಟಾಗುತ್ತೆ, ನನ್ನ ಕೈಲಿ ಎಷ್ಟು ಎನರ್ಜಿ ಹಾಕೋಕ್ಕಾಗತ್ತೆ, ಅಥವಾ ನಾನು ಎಷ್ಟು ಆ್ಯಕ್ಟಿವ್ ಆಗಿರ್ಬೋದು ಅಷ್ಟು ಸಹ ನಾನು ಇಡೀ ಎಪಿಸೋಡಲ್ಲಿ ಇದ್ದೆ. ಟೆಲಿಕಾಸ್ಟ್ ನನಗೂ ಭಯ ಇದೆ, ಹೆಂಗೆ ಕಾಣಿಸ್ಕೊಳ್ತೀನೋ, ಹಿಂಗೆ ಲೈಕ್ ಅಲ್ಲೇನೋ ಜೋಶಲ್ಲಿ ಮಾತಾಡಿರ್ತೀವಿ, ಬಟ್ ಅದು ಹೆಂಗೆ ಪೋಟ್ರೆ ಆಗುತ್ತೋ ನನಗೂ ಗೊತ್ತಿಲ್ಲ. ಐ ಆಮ್ ಆಲ್ಸೋ ಈಗಲಿ ವೇಟಿಂಗ್, ಹೋಪ್ಸೋ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಓಕೆ ಗೈಸ್, ಇನ್ನೇನು ಇಲ್ಲ. ಸೊ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಓಪ್ ಇಟ್ ವಾಸ್ ಯೂಸ್ಫುಲ್ ಆ್ಯಂಡ್ ಎಂಟರ್ಟೈನಿಂಗ್ ಆ್ಯಂಡ್ ದಿಸ್ ಇಸ್ ಲವ್. ಸೊ ಓಕೆ ಗೈಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ MG ಅಂತ ಅಂದರೆ ಮಿಲನ ಗೌಡ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.